ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಈ ಎಲೆಯನ್ನು ನೋಡಿ ಇದು ಯಾವ ಎಲೆ ಅಂತ ತಿಳಿದುಕೊಳ್ಳಿರಿ. ಸ್ನೇಹಿತರೆ, ಇದು ಬಾರೆಹಣ್ಣಿನ ಗಿಡದ ಎಲೆಯಾಗಿದೆ. ನಿಮ್ಮಲ್ಲಿ ತುಂಬ ಜನ ನಮಗೆ ಯಾವ ರೀತಿ ಕಾಮೆಂಟ್ ಮಾಡಿರ್ತಾರೆ ಅಂದರೆ, ಗುರುಗಳೇ ನೀವು ತುಂಬ ರೀತಿಯ ಗಿಡಮೂಲಿಕೆಗಳ ವಿಡಿಯೋಗಳನ್ನು ಮಾಡ್ತೀರಾ, ಮಾಹಿತಿಗಳನ್ನು ತಿಳಿಸ್ಕೊಡ್ತೀರಾ, ಆದರೆ ಮನೆಯ ಹತ್ತಿರದಲ್ಲಿ ಸಿಗುವಂಥ ಬಾರೆ ಗಿಡದ ಬಗ್ಗೆ ಮಾಹಿತಿಯನ್ನೇ ಕೊಡ್ತಾ ಇಲ್ಲ ಅಂತ ಕೇಳಿದರು. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋ ಬಾರೆಹಣ್ಣಿನ ಗಿಡದ ಬಗ್ಗೆ ಇದೆ. ನೆನಪಿಡಿ, ಬಾರೆ ಗಿಡ ಏನು ಸಾಧಾರಣವಾದ ಸಸ್ಯ ಅಲ್ಲ. ತಂತ್ರದಲ್ಲಿ ಇದರ 2 ಅದ್ಭುತವಾದ ಪವರ್ಫುಲ್ ಆಗಿರುವಂಥ ಪ್ರಯೋಗವನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಧಾರ್ಮಿಕ ದೃಷ್ಟಿಯಿಂದಲೂ ಇದರ 3 ಪ್ರಯೋಗಗಳನ್ನು ತಿಳಿಸ್ಕೊಡ್ತೀನಿ. ಈ 3 ಪ್ರಯೋಗಗಳು ನಿಮಗೆ ಸುಖ ಶಾಂತಿಯನ್ನು ಕೊಡುತ್ತವೆ, ಮನೆಯಲ್ಲಿ ವೈಭವವನ್ನು ಹೆಚ್ಚಿಗೆ ಮಾಡುತ್ತವೆ. ಇಲ್ಲಿ ನಾನು ನಿಮಗೆ ತಿಳಿಸುವಂಥ ತಾಂತ್ರಿಕ ಪ್ರಯೋಗವು ಶತ್ರುವನ್ನು ನಾಶ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ನಾನು ವಿಡಿಯೋ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲಕ್ಕಿಂತ ಮೊದಲನೆಯದಾಗಿ ಇದರ ಹೆಸರನ್ನು ನೀವು ತಿಳಿದುಕೊಳ್ಳಿರಿ. ಬಾರೆಹಣ್ಣಿನ ಗಿಡದ ವನಸ್ಪತಿ ಹೆಸರು ಜಿಜಿಪಸ್ ಮೌರಿಟಿಯಾನಾ ಅಂತಲೂ ಕರೆಯುತ್ತಾರೆ. ಇದು ರೆಮಿನೇಸಿ ಕುಲದ ಸಸ್ಯ ಆಗಿದ್ದು ಆಂಗ್ಲ ಭಾಷೆಯಲ್ಲಿ ಜಿಜಿಪಸ್ ಹೆಸರಿನಿಂದ ಕರೆಯುತ್ತಾರೆ. ಸ್ವಲ್ಪ ಗಮನವಿಟ್ಟು ವಿಡಿಯೋವನ್ನು ನೋಡಿರಿ. ಯಾರೆಲ್ಲ ಹಳ್ಳಿಯ ಇಲಾಖೆಗಳಲ್ಲಿ ಇರ್ತಾರೋ ಅವರಿಗೆ ಇದು ಯಾವ ಸಸ್ಯ ಅಂತ ಸುಲಭವಾಗಿ ಗೊತ್ತಿರುತ್ತೆ. ಎಲ್ಲರಿಗೂ ಒಂದು ವಿಷಯ ಗೊತ್ತಿರಬಹುದು, ಭಗವಂತನಾದ ಶ್ರೀರಾಮರಿಗೆ ಶಬರಿಯವರು ಬಾರೆಹಣ್ಣನ್ನು ತಿನ್ನಲು ಕೊಟ್ಟಿದ್ದರು. ಇದು ಅದೇ ಸಸ್ಯವೂ ಆಗಿದೆ. ಬಾರೆ ಗಿಡದಲ್ಲಿ ಹಲವಾರು ದೈವಿಕ ಶಕ್ತಿಗಳ ವಾಸ ಇರುತ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ತಾಂತ್ರಿಕ ಮಾಹಿತಿಯನ್ನು ಸಹ ತಿಳಿಸ್ಕೊಡ್ತೀನಿ, ಜೊತೆಗೆ ಇದರ ಆಯುರ್ವೇದಿಕ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ವಲ್ಪವೂ ನೀವು ಸ್ಕಿಪ್ ಮಾಡಬಾರದು, ಎಲ್ಲಿಯೂ ಓಡಿಸದೆ ಗಮನವಿಟ್ಟು ನೋಡಿರಿ. ಎಲ್ಲಕ್ಕಿಂತ ಮೊದಲು ಈ ಬಾರೆಹಣ್ಣಿನ ಗಿಡಕ್ಕೆ ನಿಮ್ಮಲ್ಲಿ ಯಾವ ಹೆಸರಿದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮಗೆ ತಿಳಿಸಿರಿ. ಯಾಕಂದರೆ ಬೇರೆಯವರು ನಿಮ್ಮ ಕಾಮೆಂಟನ್ನು ನೋಡಿದ್ರೆ ನಿಮ್ಮ ಮೂಲಕ ಅವರಿಗೆ ಸಹಾಯ ಆಗಲಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾವು ಅಪ್ಲೋಡ್ ಮಾಡಿದಂಥ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಇದರ ಆಯುರ್ವೇದಿಕ ಲಾಭದ ಬಗ್ಗೆ ತಿಳಿಸ್ತೀನಿ. ಆಯುರ್ವೇದದ ನಂತರ ಧಾರ್ಮಿಕ ಲಾಭವನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಇದರ ತಾಂತ್ರಿಕ ಪ್ರಯೋಗವನ್ನು ಸಹ ಹೇಳ್ತೀನಿ. ಯಾಕಂದರೆ ಸ್ನೇಹಿತರೆ, ಪ್ರತಿಯೊಂದು ಗಿಡ ಮರಗಳಲ್ಲಿ ತಮ್ಮದೇ ಆದ ಭಿನ್ನವಾದ ಗುಣ ಇರುತ್ತದೆ. ಎಲ್ಲ ಗಿಡ ಮರಗಳಲ್ಲಿ ತಮ್ಮದೇ ಆದ ಒಂದು ವಿಶೇಷತೆ ಅಡಗಿರುತ್ತೆ. ಕೇವಲ ಅವುಗಳ ವಿಶೇಷತೆಯನ್ನು ನಾವು ಗುರುತು ಹಿಡಿಯಲು ಕಲಿಯಬೇಕು. ಇವುಗಳ ಆಯುರ್ವೇದಿಕ ಗುಣಗಳನ್ನು ನಾವು ತಿಳಿದುಕೊಳ್ಳಬೇಕಷ್ಟೆ. ಇದಾದ ನಂತರ ಯಾವುದೇ ಗಿಡ ಮರಗಳಾಗಲಿ ನಮಗೆ ಸಾಮಾನ್ಯವಾಗಿ ಕಾಣೋದಿಲ್ಲ. ಅವು ದೇವಾನುದೇವತೆಗಳ ರೀತಿ ಪೂಜನೀಯವೂ ಆಗುತ್ತವೆ. ಸ್ನೇಹಿತರೆ, ಈ ಬಾರೆಹಣ್ಣಿನ ಗಿಡದಲ್ಲಿ ಸ್ವಲ್ಪ ಗಮನವಿಟ್ಟು ನೋಡಿರಿ. ವಿಟಮಿನ್, ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇವು ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳಲ್ಲಿ ಸಿಗುತ್ತವೆ. ಹಾಗಾಗಿ ಇದನ್ನು ಆರೋಗ್ಯವರ್ಧಕ ಅಂತಲೂ ಕರೆಯುತ್ತಾರೆ. ಆಚಾರ್ಯ ಚರಕರು ಕೂಡ ಇದರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚರಕ ಸಂಹಿತ, ಸುಶ್ರು ಸಂಹಿತ, ಅಷ್ಟಾಂಗ ಹೃದಯದಲ್ಲೂ ಕೂಡ ಇದರ ಆಳವಾದ ಮಾಹಿತಿ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಇದು ತಲೆನೋವಿಗಾಗಿ ರಾಮಬಾಣ ಅಂತಲೇ ಹೇಳ್ಬೋದು. ಇಲ್ಲಿ ಅದೆಷ್ಟೇ ದೊಡ್ಡದಾಗಿರುವ ತಲೆನೋವು ಇರಲಿ, ಇದು ತಲೆನೋವನ್ನು ದೂರ ಓಡಿಸುವ ಕಾರ್ಯವನ್ನು ಮಾಡುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಕೆಲಸದ ಒತ್ತಡ, ಹಲವಾರು ಚಿಂತೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಈ ಬಾರೆ ಗಿಡದ ಮನೆ ಮದ್ದು ನಿಮಗೆ ತುಂಬಾ ಉಪಯೋಗಕಾರಿಯಾಗಿದೆ. ಇಲ್ಲಿ ಬಾರೆ ಗಿಡದ ಬೇರು ಮತ್ತು ಪಿಪ್ಪಲಿಯನ್ನು ಸೇರಿಸಿ ಪೇಸ್ಟನ್ನು ರೆಡಿ ಮಾಡಿ ಹಣೆಗೆ ನೀವು ಹಚ್ಕೊಳ್ಬೇಕು. ಇಲ್ಲಿ ಅರ್ಧ ತಲೆನೋವು ಅಂದರೆ ಕೆಲವರಿಗೆ ಯಾವ ರೀತಿ ತಲೆನೋವಿನ ಸಮಸ್ಯೆ ಇರುತ್ತಂದರೆ, ಸೂರ್ಯ ಉದಯಿಸುವಾಗ ಒಂದು ರೀತಿ ತಲೆನೋವು ಇರುತ್ತೆ, ಸೂರ್ಯ ಮುಳುಗುತ್ತಿರುವಾಗ ಒಂದು ರೀತಿಯ ತಲೆನೋವು ಇರುತ್ತೆ. ಇವೆಲ್ಲ ಮಾತ್ರೆಗಳಿಂದ ಸರಿ ಆಗೋದಿಲ್ಲ. ಇಂಥ ನೋವನ್ನು ಈ ಬೇರುಗಳು ಸರಿ ಮಾಡುತ್ತವೆ. ಒಂದು ವೇಳೆ ಸಾಧಾರಣವಾದ ತಲೆನೋವು ಇದ್ದರೂ ಕೂಡ ಇದು ಅವರಿಗೋಸ್ಕರ ರಾಮಬಾಣವೇ ಸರಿ. ಇದಾದ ನಂತರ ಸ್ನೇಹಿತರೆ, ಇದು ಕಣ್ಣುಗಳ ನೋವನ್ನು ತಡೆಯುವಂಥ ಕೆಲಸ ಮಾಡುತ್ತದೆ. ಇಲ್ಲಿ ಕಣ್ಣುಗಳಲ್ಲಿ ಯಾವ ರೀತಿ ನೋವಾಗುತ್ತಂದರೆ, ಹಲವಾರು ಜನ ಈಗಿನ ದಿನಗಳಲ್ಲಿ ತುಂಬ ಹೊತ್ತಿನವರೆಗೆ ಕಂಪ್ಯೂಟರ್, ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಥವಾ ದಿನವಿಡೀ ಕೆಲಸ ಮಾಡಿದ ನಂತರ ಕಣ್ಣಿನಲ್ಲಿ ನೋವು ಉಂಟಾಗುತ್ತೆ. ಇದು ಒಂದು ಸಾಮಾನ್ಯವಾದ ವಿಷಯ ಆಗಿದೆ. ಇಂಥ ನೋವಿನಿಂದ ಆಚೆ ಬರಲು ಬಾರೆ ಗಿಡದ ತೊಗಟೆಯನ್ನು ತೆಗೆದುಕೊಳ್ಬೇಕು. ಇಲ್ಲಿ ನಾನು ನಿಮಗೆ ಕೇವಲ ಸಸ್ಯವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ದೊಡ್ಡದಾಗಿರುವ ಬಾರೆ ಗಿಡದ ತೊಗಟೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ತೊಗಟೆಯನ್ನು ಪುಡಿ ಮಾಡಿ ನೀವು ನಿಮ್ಮ ಕಣ್ಣಿನ ಹೊರಗಡೆ 4 ಬದಿಯಲ್ಲಿ ಇದನ್ನು ಹಚ್ಚಬೇಕು. ಇದು ಕಣ್ಣುಗಳಲ್ಲಿ ಆಗುವಂಥ ಎಲ್ಲ ಸಮಸ್ಯೆಗಳನ್ನು ಬೇರು ಸಮೇತವಾಗಿ ದೂರ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ಇಲ್ಲಿ ಒಂದು ಅಪರೂಪವಾದ ಇದರ ಚಮತ್ಕಾರಕ ಪ್ರಯೋಗವನ್ನು ನಾವು ನೋಡಿದ್ವಿ.
ಇದು ಮೂಗಿನಲ್ಲಿ ರಕ್ತಸ್ರಾವ ಆಗೋದನ್ನು ತಡೆಯುತ್ತದೆ. ಸ್ನೇಹಿತರೆ, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವತ್ತಿಗೂ ವಿಡಿಯೋವನ್ನು ಮಧ್ಯದಲ್ಲಿ ನೋಡಿ ಬಿಟ್ಟು ಹೋಗಬಾರದು. ಯಾವತ್ತಿಗೂ ಅಪೂರ್ಣವಾದ ಜ್ಞಾನವು ನೇತಾಡುವಂಥ ಕತ್ತಿಯ ರೀತಿ ಇರುತ್ತದೆ. ಈ ಮಾಹಿತಿ ಇಂದು ಅಲ್ಲ ಅಂದರೂ ಮುಂದೆ ಒಂದು ದಿನ ನಿಮಗೆ ಖಂಡಿತವಾಗಿ ಇದು ಉಪಯೋಗಕ್ಕೆ ಬರುತ್ತದೆ. ಸ್ನೇಹಿತರೆ, ಯಾವತ್ತಿಗೂ ಮರಗಿಡಗಳ ಮಾಹಿತಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತದೆ. ಈ ಮಾಹಿತಿಯಿಂದ ನೀವು ಬೇರೆಯವರಿಗೂ ಸಹ ಒಳ್ಳೆಯದನ್ನು ಮಾಡಬಹುದು. ಈ ಮಾಹಿತಿಗಳನ್ನು ಕಲಿತುಕೊಂಡು ಬೇರೆಯವರಿಗೆ ಔಷಧಿಯನ್ನು ಕೊಟ್ಟು ನೀವು ಹಣ ಕೂಡ ಗಳಿಸಬಹುದು, ಅಂದರೆ ವೈದ್ಯರೂ ಆಗಬಹುದು. ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ಕೆಲವರಿಗಂತೂ ದೇಹದಲ್ಲಿ ತಾಪ ಹೆಚ್ಚಾಗುತ್ತದೆ, ಮೂಗಿನಲ್ಲಿ ರಕ್ತಸ್ರಾವ ಆಗಲು ಶುರುವಾಗಿರುತ್ತೆ. ಇಲ್ಲಿ ಯಾವ ವ್ಯಕ್ತಿಯ ಶರೀರದಲ್ಲಿ ತಾಪ ಹೆಚ್ಚಾಗುತ್ತದೆಯೋ ಅವರಿಗಾಗಿ ಇದು ರಾಮಬಾಣದ ರೀತಿ ಕಾರ್ಯವನ್ನು ಮಾಡುತ್ತದೆ. ಇಲ್ಲಿ ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಬಾರೆ ಗಿಡದ ಎಲೆಗಳನ್ನು ತೆಗೆದುಕೊಂಡು ಪೇಸ್ಟ್ ಮಾಡಿ 2 ಕಣ್ಣು ಮತ್ತು ಕಿವಿಗಳ ಮಧ್ಯೆ ಲೇಪವನ್ನು ಮಾಡಬೇಕು. ಇದರಿಂದ ರಕ್ತಸ್ರಾವ ನಿಂತೋಗುತ್ತದೆ. ಇದಾದ ನಂತರ ಇದು ಬಾಯಿಯಲ್ಲಿರುವಂಥ ಹುಣ್ಣುಗಳಿಗೂ ಕೂಡ ರಾಮಬಾಣದ ರೀತಿ ಕೆಲಸವನ್ನು ಮಾಡುತ್ತದೆ. ಇದಕ್ಕಾಗಿ ಇಲ್ಲಿ ಬಾರೆ ಗಿಡದ 3-4 ಎಲೆಗಳನ್ನು ತೆಗೆದುಕೊಳ್ಬೇಕು. 200 ml ನೀರನ್ನು ತೆಗೆದುಕೊಂಡು ಅದರಲ್ಲಿ ಈ ಎಲೆಗಳನ್ನು ಹಾಕಿ ಕುದಿಸಬೇಕು. ಅಂದರೆ ಕಷಾಯದ ರೀತಿ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಈ ಕಷಾಯದಲ್ಲಿ ಸ್ವಲ್ಪ ನೀವು ಉಪ್ಪನ್ನು ಹಾಕಬೇಕು. ನಂತರ ಬಾಯಿಯಲ್ಲಿ ಹಾಕಿಕೊಂಡು ಮುಕ್ಕಳಿಸಬೇಕು. ಒಂದು ವೇಳೆ ಬಾಯಿಯಲ್ಲಿ ಯಾವುದಾದ್ರೂ ನೋವು ಇದ್ದರೆ, ಹುಣ್ಣು ಇದ್ದರೆ ಅವೆಲ್ಲ ಸರಿಯಾಗುತ್ತವೆ. ಒಂದು ವೇಳೆ ಹಲ್ಲಿನ ವಸಡುಗಳಲ್ಲಿ ರಕ್ತಸ್ರಾವ ಆಗ್ತಾ ಇದ್ದರೂ ಅದು ಕಡಿಮೆ ಆಗುತ್ತದೆ. ಇದು ಒಂದು ಅದ್ಭುತವಾದ ಯಾವ ರೀತಿಯ ಆಯುರ್ವೇದಿಕ ಪ್ರಯೋಗ ಆಗಿದೆ ಅಂದರೆ, ಇಲ್ಲಿ ನೀವು ₹1 ಕೂಡ ಖರ್ಚು ಮಾಡುವ ಅವಶ್ಯಕತೆ ಇರೋದಿಲ್ಲ. ಇದಾದ ನಂತರ ಸ್ನೇಹಿತರೆ, ಇದು ವಾಂತಿಯನ್ನು ನಿಲ್ಲಿಸುವಂಥ ಕಾರ್ಯವನ್ನು ಸಹ ಮಾಡುತ್ತದೆ. ವಿಡಿಯೋವನ್ನು ಗಮನವಿಟ್ಟು ಕೇಳಿರಿ. ನಾವು ಹಲವಾರು ಯಾವ ರೀತಿಯ ಜನರನ್ನು ನೋಡಿದ್ದೇವೆ ಅಂದರೆ, ವಾಂತಿಯ ಸಮಸ್ಯೆಯಿಂದಾಗಿ ಅವರ ಜೀವನ ಹಾಳಾಗಿದೆ. ಇಂಥ ಜನರ ಶರೀರವಂತೂ ಪೂರ್ತಿಯಾಗಿ ತೆಳ್ಳಗಾಗುತ್ತದೆ. ಇದಕ್ಕಾಗಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಸಮಾನ ಭಾಗದಲ್ಲಿ ನೇರಳೆ ಹಣ್ಣು ಮತ್ತು ಒಣಗಿದ ಬಾರೆಹಣ್ಣಿನ ಪೌಡರನ್ನು ತೆಗೆದುಕೊಳ್ಬೇಕು. 1-2 ಗ್ರಾಮ್ ಇದನ್ನು ತೆಗೆದುಕೊಂಡು ಇದರಲ್ಲಿ ಜೇನುತುಪ್ಪವನ್ನು ಸೇರಿಸಿ ಅದನ್ನು ನೀವು ತಿನ್ನಬೇಕಾಗುತ್ತದೆ. ಇಲ್ಲಿ ಯಾವುದೇ ರೀತಿಯ ವಾಂತಿಯ ಸಮಸ್ಯೆ ಇದ್ದರೂ ಅದು ನಿಂತು ಹೋಗುತ್ತದೆ. ಇನ್ನು ಇದರ ತಾಂತ್ರಿಕ ಲಾಭವನ್ನು ತಿಳಿಸ್ತೀನಿ ಬನ್ನಿ. ನಂತರ ಧಾರ್ಮಿಕ ಲಾಭವನ್ನು ತಿಳಿಸ್ತೀನಿ. ಆನಂತರ ಇದರ ಆಯುರ್ವೇದಿಕ ಲಾಭವನ್ನು ತಿಳಿಸ್ಕೊಡ್ತೀನಿ. ಇದರ ತಾಂತ್ರಿಕ ಲಾಭ ಏನಿದೆ ಅನ್ನೋದನ್ನು ಸ್ವಲ್ಪ ಗಮನವಿಟ್ಟು ಕೇಳಿರಿ. ಕೆಲವು ಜನರು ನಮಗೆ ತಾಂತ್ರಿಕ ಪ್ರಯೋಗಗಳನ್ನು ಹೇಳಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಕೆಲವರು ಅವುಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಸ್ನೇಹಿತರೆ, ಬಾವಿಯನ್ನು ಜನರ ಬಾಯಾರಿಕೆಯನ್ನು ತೀರಿಸುವುದಕ್ಕಾಗಿ ಮಾಡಲಾಗುತ್ತದೆ. ಒಂದು ವೇಳೆ ಬುದ್ಧಿ ಇಲ್ಲದ ಜನ ಬಂದು ಆ ಬಾವಿಯೊಳಗಡೆ ಬಿದ್ದರೆ ಇದು ಆ ವ್ಯಕ್ತಿಯ ತಪ್ಪು ಆಗುತ್ತದೆ. ಬದಲಿಗೆ ಬಾವಿಯನ್ನು ತೆಗೆದವರ ತಪ್ಪು ಆಗೋದಿಲ್ಲ. ಇಲ್ಲಿ ಕೇವಲ ನಾವು ಮಾಹಿತಿಯನ್ನು ಜನಹಿತ ಜನ ಕಲ್ಯಾಣಕ್ಕೋಸ್ಕರ ಹೇಳ್ತೀವಿ. ಈ ಮಾಹಿತಿ ನಮಗೆ ಗುರು ಪರಂಪರೆಯಿಂದ ಸಿಕ್ಕಿದೆ. ಕೆಲವು ಮಾಹಿತಿಯನ್ನು ನಾವು ಪುಸ್ತಕಗಳಿಂದಲೂ ಸಹ ನಿಮಗೆ ನೋಡಿ ಹೇಳ್ತೀವಿ. ಯಾಕಂದರೆ ನಾವು ಕೆಲ ವರ್ಷಗಳಿಂದ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ಕಲಿಯುತ್ತಾ ಬಂದಿದ್ದೇವೆ. ಸ್ನೇಹಿತರೆ, ಒಂದು ವೇಳೆ ಅಮಾವಾಸ್ಯೆಯ ದಿನ ಕೇವಲ ಇದರ 21 ಮುಳ್ಳುಗಳನ್ನು ತೆಗೆದುಕೊಂಡ್ರೆ ಶತ್ರುಗಳ ಮನೆಯಲ್ಲಿ ಅಥವಾ ಅವರ ಅಂಗಳದಲ್ಲಿ ರಾತ್ರಿ ಸಮಯದಲ್ಲಿ ರಾತ್ರಿ 9:30 ನಂತರ ಎಸೆದು ಬಂದರೆ ಶತ್ರುಗಳ ಸರ್ವನಾಶ ಆಗುತ್ತದೆ. ಆದರೆ ಈ ದಿನ ಅಮಾವಾಸ್ಯೆ ಆಗಿರಬೇಕು. ಒಂದು ವೇಳೆ ಅಮಾವಾಸ್ಯೆಯ ದಿನ ಶನಿವಾರ ಏನಾದರೂ ಇದ್ದರೆ ಇಂಥ ಅವಕಾಶ ಬೇರೆ ಯಾವುದಿಲ್ಲ ಅಂತಲೇ ಅಂದ್ಕೊಳ್ಳಿ. ಶತ್ರುಗಳು ಸರ್ವನಾಶ ಆಗೋದನ್ನು ಜಗತ್ತಿನಲ್ಲಿ ಯಾವ ಶಕ್ತಿಯಿಂದಲೂ ತಡೆಯಲು ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ಈ ಪ್ರಯೋಗವನ್ನು ಕೇವಲ ನಿಮ್ಮ ಹಿತಕ್ಕೋಸ್ಕರ ಇದನ್ನು ಮಾಡಬಾರದು. ಸ್ನೇಹಿತರೆ, ಯಾವಾಗ ಶತ್ರುಗಳು ನಿಮಗೆ ಹೆಚ್ಚಾಗಿ ತೊಂದರೆಯನ್ನು ಕೊಡ್ತಾ ಇರ್ತಾರೋ ಆಗ ನೀವು ಈ ಪ್ರಯೋಗವನ್ನು ಮಾಡಿರಿ. ಯಾಕಂದರೆ ಇದು 100% ಆಗಿ ಲಾಭವನ್ನು ಕೊಡುತ್ತದೆ. ತಂತ್ರಶಾಸ್ತ್ರಕ್ಕೆ ತನ್ನದೇ ಆದ ಭಿನ್ನವಾದ ಮಹತ್ವ ಇರುತ್ತದೆ. ಸ್ನೇಹಿತರೆ, ತಾಂತ್ರಿಕ ಕ್ರಿಯೆಗಳು ಯಾವತ್ತಿಗೂ ಲಾಭವನ್ನೇ ಕೊಡುತ್ತವೆ. ಇದರ ಪ್ರಭಾವ ಯಾವತ್ತಿಗೂ ವಿಫಲವಾಗಿ ಹೋಗೋದಿಲ್ಲ. ಇಲ್ಲಿ ಇದರ 7 ಮುಳ್ಳುಗಳನ್ನು ತೆಗೆದುಕೊಂಡು ಸ್ಯಾಹಿ ಹೆಸರಿನ ಪಕ್ಷಿಯ 7 ಮುಳ್ಳುಗಳನ್ನು ತೆಗೆದುಕೊಳ್ಬೇಕು. ಪೂಜೆ ಸಾಮಗ್ರಿಯ ಅಂಗಡಿಗಳಲ್ಲಿ ಇದರ ಮುಳ್ಳುಗಳು ಸಿಗುತ್ತವೆ. ಸ್ನೇಹಿತರೆ, ಏಕಾದಶಿ ಅಥವಾ ಹುಣ್ಣಿಮೆಯ ದಿನ ಆಂಜನೇಯ ಸ್ವಾಮಿಯ ಹೆಸರನ್ನು ನೆನೆಯುತ್ತಾ ಈ ಮುಳ್ಳುಗಳನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಮಣ್ಣಿನಲ್ಲಿ ಮುಚ್ಚಬೇಕು. ಇಲ್ಲಿ ಪೂರ್ತಿಯಾಗಿ ನಿಮ್ಮ ಮನೆಯ ಬಂಧನ ಆಗುತ್ತದೆ. ಈ ಮಾತಿನ ಅರ್ಥ, ನಿಮ್ಮ ಮನೆಯಲ್ಲಿ ಯಾವುದೇ ಪ್ರಕಾರದ ಕೆಟ್ಟ ಘಟನೆಗಳು ನಡೆಯೋದಿಲ್ಲ. ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತಾ ಇದ್ರು ಅವೆಲ್ಲ ವಿಫಲವಾಗುತ್ತವೆ. ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ತಾಂತ್ರಿಕ ಕ್ರಿಯೆಗಳನ್ನು ಮಾಡಲು ಮುಂದಾದರೂ ಈ ಉಪಾಯವನ್ನು ಖಂಡಿತವಾಗಿ ಮಾಡಿರಿ. ನಿಮ್ಮ ಮನೆಯ ಬಂಧನ ಆಗುತ್ತದೆ. ನಂತರ
ಇಲ್ಲಿ ಅದೆಷ್ಟೇ ದೊಡ್ಡದಾಗಿರುವ ತಾಂತ್ರಿಕರು ಇರಲಿ, ನಿಮಗೆ ಏನೂ ಕೆಟ್ಟದ್ದನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಈ ರೀತಿಯ ಮಾಹಿತಿಯನ್ನು ಕೇವಲ ನಾವು ಜನರಿಗೆ ಒಳ್ಳೆಯದಾಗಲಿ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಕನ್ನಡ ಮಾಸ್ಟರ್ಸ್ ಕೇವಲ ಚಾನಲ್ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುಟುಂಬವೂ ಆಗಿದೆ. ಕುಟುಂಬದಲ್ಲಿ ಯಾವತ್ತಿಗೂ ಯಾವುದೇ ಮಾಹಿತಿಯನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಇನ್ನು ಇದರ ಧಾರ್ಮಿಕ ಪ್ರಯೋಗವನ್ನು ಹೇಳ್ತೀನಿ ಬನ್ನಿ. ಯಾಕಂದರೆ ಧಾರ್ಮಿಕ ಪ್ರಯೋಗವನ್ನು ತಿಳಿದುಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಇದೆ. ಸ್ನೇಹಿತರೆ, ಧಾರ್ಮಿಕ ಪ್ರಯೋಗವನ್ನು ತಿಳಿಸುವ ಮುನ್ನ ಇನ್ನೊಂದೆರಡು ಮೂರು ಇದರ ಆಯುರ್ವೇದಿಕ ಪ್ರಯೋಗವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಮುಂದೆ ಒಂದು ದಿನ ಇವು ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತವೆ. ಉದಾಹರಣೆಗಾಗಿ ಯಾರಿಗಾದರೂ ಮೂತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತವೆ. ಇದೊಂದು ರೀತಿಯ ಗಂಭೀರವಾದ ರೋಗ ಅಂತ ಹೇಳ್ಬೋದು. ಮೂತ್ರ ವಿಸರ್ಜನೆ ಮಾಡುವಾಗ ನೋವಾಗುತ್ತದೆ, ಉರಿ ಉಂಟಾಗುತ್ತದೆ, ಮೂತ್ರ ನಿಂತು ನಿಂತು ಬರುತ್ತದೆ, ಮೂತ್ರ ಕಡಿಮೆ ಆಗುತ್ತವೆ. ಇಲ್ಲಿ ನೀವು ಬಾರೆಹಣ್ಣಿನ ಗಿಡವನ್ನು ಪ್ರಯೋಗಿಸಬಹುದು. ಬಾರೆ ಗಿಡದ ಎಲೆಗಳನ್ನು ಪೇಸ್ಟ್ ಮಾಡಿ ಹೊಕ್ಕಳಿಗೆ ಹಚ್ಚಬೇಕಾಗುತ್ತದೆ. ಮೂತ್ರಕೋಶ ಅಥವಾ ಮೂತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ. ತುಂಬ ಜನರು ಹೇಳೋ ಪ್ರಕಾರ, ಧಾರ್ಮಿಕ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ, ಭಗವಂತನಾದ ಶ್ರೀರಾಮರಿಗೆ ಶಬರಿ ಅವರು ಬಾರೆಹಣ್ಣುಗಳನ್ನು ತಂದು ತಿನ್ನಿಸಿದ್ದರು. ಸ್ನೇಹಿತರೆ, ಒಂದು ಮಾಹಿತಿಯ ಅನುಸಾರವಾಗಿ ಒಂದು ವೇಳೆ ಭಗವಂತನಾದ ಶ್ರೀರಾಮರಿಗೆ ಬಾರೆಹಣ್ಣನ್ನು ಅರ್ಪಿಸಿದ್ರೆ, ಒಂದು ವೇಳೆ ರಾಮನವಮಿಯ ದಿನ ನೀವು ಭಗವಂತನಾದ ಶ್ರೀರಾಮರಿಗೆ ಬಾರೆಹಣ್ಣನ್ನು ಅರ್ಪಿಸಿದ್ರೆ ನೀವು ಇಷ್ಟಪಟ್ಟಿರುವಂಥ ವಸ್ತು ತಕ್ಷಣವೇ ಸಿಗುತ್ತದೆ. ಒಂದು ವೇಳೆ ರಾಮನವಮಿಯ ದಿನ ನಿಮಗೆ ಬಾರೆಹಣ್ಣು ಸಿಗಲಿಲ್ಲ ಅಂದರೆ ಒಂದು ಕೆಲಸವನ್ನು ಮಾಡಿ. ಯಾವಾಗ ನಿಮಗೆ ಬಾರೆಹಣ್ಣು ಸಿಗುತ್ತದೆಯೋ ಆಗ ಭಗವಂತನಾದ ಶ್ರೀರಾಮರಿಗೆ ಬಾರೆಹಣ್ಣನ್ನು ಅರ್ಪಿಸಿಬಿಡಿ. ಇದರಿಂದ ನಿಮಗೆ ಎಲ್ಲ ಪ್ರಕಾರದ ಭೌತಿಕ ಸುಖ, ಇಷ್ಟಪಟ್ಟಿರುವಂಥ ವಸ್ತುಗಳು ಸಹ ಸಿಗುತ್ತವೆ. ಇನ್ನು ಕೆಲವು ಜನರ ನಂಬಿಕೆಯ ಪ್ರಕಾರ, ಗುರುಗಳ ಮಾತಿನ ಪ್ರಕಾರ, ಒಂದು ವೇಳೆ ಮಂಗಳವಾರದ ದಿನ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಬಾರೆಹಣ್ಣನ್ನು ನೀವು ಅರ್ಪಿಸಿದ್ರೆ ಭೌತಿಕ ಸುಖದ ಪ್ರಾಪ್ತಿಯಾಗುತ್ತದೆ ಮತ್ತು ನಿಮ್ಮ ಮಂಗಳ ಗ್ರಹ ಕೂಡ ಶಕ್ತಿಶಾಲಿಯಾಗುತ್ತದೆ. ಯಾರಲ್ಲಿ ಮಂಗಳ ಗ್ರಹ ದುರ್ಬಲ ಆಗಿರುತ್ತದೆಯೋ ಅವರಿಗೆ ಭೌತಿಕ ಸುಖ ಇರೋದಿಲ್ಲ, ಹಲವಾರು ಕಷ್ಟಗಳು ಸಹ ಇರುತ್ತವೆ. ಹಾಗಾಗಿ ಯಾವುದಾದ್ರೂ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಬಾರೆಹಣ್ಣನ್ನು ನೈವೇದ್ಯದ ರೂಪದಲ್ಲಿ ಅರ್ಪಿಸಿಬಿಡಿ. ನಿಮ್ಮ ಮಂಗಳ ಗ್ರಹ ಕೂಡ ಶಕ್ತಿಶಾಲಿಯಾಗುತ್ತದೆ. ಒಂದು ವೇಳೆ ನಿಮ್ಮ ಮಂಗಳ ಗ್ರಹ ಶಕ್ತಿಶಾಲಿಯಾದರೆ ನಿಮಗೆ ಧನ ಸಂಪತ್ತು, ಸಿರಿ ಸಂಪತ್ತು ಎಲ್ಲವೂ ಸಿಗುತ್ತದೆ. ಇದಾದ ನಂತರ ಯಾರಿಗಾದರೂ ವಿವಾಹದಲ್ಲಿ ತಡ ಆಗ್ತಾ ಇದ್ದರೆ ಇದರ ಒಂದು ಜ್ಯೋತಿಷ್ಯ ಉಪಾಯವನ್ನು ಹೇಳ್ತೀನಿ ಕೇಳಿ. ಇಲ್ಲಿ 5 ಬಾರೆಹಣ್ಣುಗಳನ್ನು ತೆಗೆದುಕೊಳ್ಳಬೇಕು. ಒಂದು ಚಿಕ್ಕದಾಗಿರುವ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಈ 5 ಹಣ್ಣುಗಳನ್ನು ಇಟ್ಟು ಕಟ್ಟಬೇಕು. ಇದನ್ನು ನಿಮ್ಮ ಶರೀರದ ಮೇಲಿಂದ 7 ಬಾರಿ ಎಳಿಸಿ ತೆಗೆಯಬೇಕು. ನಂತರ ಇದನ್ನು ತೆಗೆದುಕೊಂಡು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಕೇವಲ 5 ಮಂಗಳವಾರ ಈ ಕ್ರಿಯೆಯನ್ನು ಮಾಡಬೇಕು. ಇಲ್ಲಿ ಬೇಕಾದರೆ ನೀವು ಸಾಯಂಕಾಲ ನೀವು ಅರ್ಪಿಸಿದಂಥ ಕೆಂಪು ಬಣ್ಣದ ಬಟ್ಟೆಯಲ್ಲಿರುವಂಥ ಬಾರೆಹಣ್ಣುಗಳನ್ನು ತೆಗೆದುಕೊಂಡು ಹರಿಯುತ್ತಿರುವಂಥ ನೀರಿನಲ್ಲಿ ವಿಸರ್ಜನೆ ಮಾಡಬಹುದು. ಇಲ್ಲಿ ಬೇಕಾದರೆ ಮತ್ತೊಂದು ಪ್ರಯೋಗ ಇದೆ. ಇದು ತಾಂತ್ರಿಕ ಪ್ರಯೋಗವಾಗಿದ್ದು ಇಲ್ಲಿ ಇದರ 5 ಹಣ್ಣುಗಳನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ 7 ಬಾರಿ ಸಾಯಂಕಾಲದ ಸಮಯದಲ್ಲಿ, ಅಂದರೆ ರಾತ್ರಿಯೂ ಅಲ್ಲ ಬೆಳಕು ಅಲ್ಲ, ಸೂರ್ಯಾಸ್ತ ಆಗುವಂಥ ಸಮಯದಲ್ಲಿ ನಿಮ್ಮ ಶರೀರದ ಮೇಲಿಂದ 7 ಬಾರಿ ಎಳಿಸಿ ತೆಗೆದ ನಂತರ ಹರಿಯುತ್ತಿರುವಂಥ ನದಿಯಲ್ಲಿ ಬಿಟ್ಟು ಬಿಡಬೇಕು. ವಿವಾಹದಲ್ಲಿ ತಡ ಆಗ್ತಾ ಇದ್ರೆ, ಕೋರ್ಟ್ ಕಚೇರಿ ಸಮಸ್ಯೆಗಳು ನಡೀತಾ ಇದ್ರೆ, ಶತ್ರುಗಳೇನಾದರೂ ತೊಂದರೆ ಕೊಡ್ತಾ ಇದ್ರು, ಅವುಗಳಲ್ಲಿ ತುಂಬ ಬೇಗನೆ ನಿಮಗೆ ಒಳ್ಳೆಯ ರಿಸಲ್ಟ್ ಕಾಣುತ್ತದೆ. ಇನ್ನು ಇದರ ಮತ್ತೊಂದು ಒಳ್ಳೆಯ ಉಪಾಯವನ್ನು ತಿಳಿಸ್ತೀನಿ ಕೇಳಿ. ಸ್ನೇಹಿತರೆ, ಕೆರೆಕಾಟವನ್ನು ದೂರ ಮಾಡಲು ಸಹ ಇದರ ಬಳಕೆ ನಡೆಯುತ್ತದೆ. ಈಗಿನ ಕಲುಷಿತ ವಾತಾವರಣದಲ್ಲಿ ತ್ವಚೆಗಳಿಗೆ ಹಲವಾರು ರೋಗಗಳು ಅಂಟುತ್ತವೆ. ಇಲ್ಲಿ ಪ್ರತಿಯೊಬ್ಬರು ಸ್ಕಿನ್ಗಳಿಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾನೇ ಇದ್ದಾರೆ. ಇಲ್ಲಿ ಬಾರೆಹಣ್ಣಿನ ಗಿಡವು ನಿಮ್ಮ ತ್ವಚೆಯ ಸಮಸ್ಯೆಯನ್ನು ದೂರ ಮಾಡಬಹುದು. ಇಲ್ಲಿ ಬಾರೆ ಗಿಡದ ಬೇರನ್ನು ನೀರಿನಲ್ಲಿ ಕುದಿಸಿ ತೆಗೆದು ಆ ನೀರಿನಲ್ಲಿ ಅಕ್ಕಿಯನ್ನು ಹಾಕಿ ಅನ್ನವನ್ನು ರೆಡಿ ಮಾಡಿ ತಿನ್ನಬೇಕು. ಇದರಿಂದ ತ್ವಚೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಇಲ್ಲಿ ಬಾರೆ ಗಿಡದ ಬೇರಿನ ಚೂರ್ಣವನ್ನು ಅಂದರೆ ಪುಡಿಯನ್ನು ಗಾಯಗೊಂಡಿರುವಂಥ ಸ್ಥಾನದಲ್ಲಿ ಹಚ್ಚಿದ್ರೆ ಗಾಯವು ಬೇಗನೆ ವಾಸಿಯಾಗುತ್ತದೆ. ಇನ್ನು ಮತ್ತೊಂದು ಅದ್ಭುತವಾದ ಕೊನೆಯದಾಗಿರುವಂಥ ಪ್ರಯೋಗವನ್ನು ತಿಳಿಸ್ತೀನಿ ಕೇಳಿ. ಒಂದು ವೇಳೆ ಚೇಳು ಏನಾದರೂ ನಿಮಗೆ ಕಡಿದಿದ್ರೆ ಈ ವಿಷಯದಲ್ಲಿ ಇದು ರಾಮಬಾಣದ ರೀತಿ ಕೆಲಸ ಮಾಡುತ್ತೆ. ಇಲ್ಲಿ ಬಾರೆ ಗಿಡದ ತೊಗಟೆಯನ್ನು ಪುಡಿ ಮಾಡಿ ಚೇಳು ಕಡಿದಿರುವಂಥ ಸ್ಥಾನದಲ್ಲಿ ಅದರ ಲೇಪನ ಮಾಡೋದ್ರಿಂದ ಚೇಳಿನ ನೋವಿನಿಂದ ಪರಿಹಾರ ಸಿಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೂ ಸಹ ಬಾರೆಹಣ್ಣಿನ ಗಿಡದ ಯಾವುದಾದ್ರೂ ಆಯುರ್ವೇದಿಕ ಪ್ರಯೋಗಗಳ ಬಗ್ಗೆ ಗೊತ್ತಿದ್ದರೆ ನಮಗೂ ಸಹ ಕಾಮೆಂಟ್ ಬಾಕ್ಸ್ನಲ್ಲಿ ಅವುಗಳ ಬಗ್ಗೆ ಬರೆದು ತಿಳಿಸಿರಿ. ಬೇರೆಯವರಿಗೂ ಸಹ ಅದರ ಉಪಯೋಗ ಆಗುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು
ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.